ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲ ಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾಂ. ಕಾರ್ತವೀರ್ಯ ಅರ್ಜುನನ ಬಗ್ಗೆ ನಿನ್ನೆ ನಾವು ನೋಡಿದೆವು. ಅವನಿಗೆ ಅಣಿಮಾ ಮಹಿಮಾ ಗರಿಮಾ ಲಘಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಮೊದಲಾದ ಎಲ್ಲ ಸಿದ್ಧಿಗಳು ಇದ್ದುವು ದತ್ತಾತ್ರೇಯ ನಾಮಕ ಪರಮಾತ್ಮನ ಅನುಗ್ರಹ ಇದ್ದದ್ರಿಂದ. ಹೀಗಾಗಿ ಅವನ ರಾಜ್ಯದಲ್ಲಿ ಎಲ್ಲವೂ ಅವನೇ. ಅಂತಹ ಕಾರ್ತವೀರ್ಯ ಅರ್ಜುನನ ಪರಾಕ್ರಮ ಬಹಳ ದೊಡ್ಡದು. ಒಂದು ಬಾರಿ ಸ್ತ್ರೀರತ್ನೈ ಆವೃತ ಕ್ರೀಡನ್ ರೇವಾಂಭಸಿ ಮದೋತ್ಕಟಃ ವೈಜಯಂತೀಂ ಸ್ರಜಂ ಬಿಭ್ರತ್ ರುರೋಧ ಸರಿತಂ ಭುಜೈ. ರೇವಾ ನದಿ ತೀರ ಜಲವಿಹಾರ ಮಾಡಬೇಕು ಅಂತ ಅನ್ನಿಸಿತು. ಹೆಣ್ಣು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ. ತನ್ನ 1000 ಬಾಹುಗಳಿಂದ ನೀರನ್ನು ತಡೆದ, ಪ್ರವಾಹವನ್ನು ತಡೆದದ್ದು. ಯಾವಾಗ ನೀರು ತಡೆಯಲ್ಪಡುತ್ತದೋ ಅದು ವ್ಯಾಪಿಸುತ್ತೆ. ವಿಪ್ಲಾವಿತಂ ಸ್ವಶಬಿರಂ ಪ್ರತಿಸ್ರೋತ ಸರಿಜ್ಜಲೈ ನಾಮೃಷ್ಯತ್ ತಸ್ಯ ತದ್ವೀರ್ಯಂ ವೀರಮಾನಿ ದಶಾನನಃ. ರಾವಣ ಆ ನದಿ ತೀರದಲ್ಲಿ ತಂಗಿದ್ದ, ಶಿವಪೂಜೆ ಮಾಡ್ತಾ ಇದ್ದ. ಇವನು ತಡ ಹಿಡಿದಾಗ ನೀರು ಎಲ್ಲ ಕಡೆ ವ್ಯಾಪಿಸಿತು. ಅವನ ಶಿಬಿರ ಎಲ್ಲ ನೀರಿನಿಂದ ತುಂಬಿತು. ಅವನ ಪೂಜೆಗೆ ತೊಂದರೆ ಬಂತು. ಸಹಜವಾಗಿ ಅವನು ಸಹಿಸಲಿಲ್ಲ. ಗೃಹೀತೋ ಲೀಲೆಯ ಸ್ತ್ರೀಣಾಂ ಸಮಕ್ಷಂ ಕೃತಕಿಲ್ಬಿಷಃ ಮಾಹಿಷ್ಮತ್ಯಾಂ ಸನ್ನಿರುದ್ಧ ಮುಕ್ತೋ ಏನ ಕಪಿರ್ಯಥಾ. ಜಗಳ ಆಡಲಿಕ್ಕೆ ಅಂತ ಬಂದ. ಅವನಿಗೆ 20 ತೋಳು, ಇವನಿಗೆ 1000 ತೋಳು. ಆರಾಮವಾಗಿ ಮೃಗದಂತೆ ಹಿಡಿದು ಹಾಕಿದ. ಮಾಹಿಷ್ಮತಿ ಅವನ ರಾಜಧಾನಿ, ಕಾರ್ತವೀರ್ಯಾರ್ಜುನನ ರಾಜಧಾನಿ. ಅಲ್ಲಿಗೆ ಹೋಗಿ ರಾವಣನನ್ನ ಕಟ್ಟಿ ಹಾಕಿದ. ಪುಲಸ್ತ್ಯರು ಬಂದು ಬಿಡಿಸಿದ್ರು. ಪುಲಸ್ತ್ಯರ ಮಾತಿಗೆ ಬೆಲೆ ಕೊಟ್ಟು ಕಾರ್ತವೀರ್ಯಾರ್ಜುನನನ್ನ ಕಾರ್ತವೀರ್ಯಾರ್ಜುನ ರಾವಣನನ್ನ ಬಿಡಿಸಿದ. ಹೋಗು ಅಂತಂದ. ಸಯೇಕದಾತು ಮೃಗಯಾಂ ವಿಚರನ್ ವಿಜನೇವನೇ ಯದೃಚ್ಛಯಾಶ್ರಮ ಪದಂ ಜಮದಗ್ನೇರುಪಾವಿಶತ್. ಇಂತಹ ಕಾರ್ತವೀರ್ಯಾರ್ಜುನ ಒಮ್ಮೆ ಬೇಟೆ ಆಡ್ತಾ ಯದೃಚ್ಛಯ ಆಕಸ್ಮಿಕವಾಗಿ ಅಥವಾ ದೇವರ ಬಯಕೆಯಂತೆ ಜಮದಗ್ನಿಯ ಆಶ್ರಮದ ಬಳಿ ಬಂದ. ತಸ್ಮೈ ಸ ನರದೇವಾಯ ಮುನಿರರ್ಹಣಮಾಹರತ್ ಸಸೈನ್ಯಾಮಾತ್ಯವಾಹಾಯ ಹವಿರ್ಧಾನ್ಯ ತಪೋಧನಃ. ಒಂದು ಬಾರಿ ಕಾಡಿನಲ್ಲಿ ತಿರುಗುವಾಗ
ಜಮದಗ್ನಿಗಳ ಆಶ್ರಮಕ್ಕೆ ಹೋದ. ಜಮದಗ್ನಿ ಋಷಿ ಅವನನ್ನು ಪ್ರೀತಿಯಿಂದ ಆಹ್ವಾನ ಮಾಡಿದ. ಆತಿಥ್ಯಕ್ಕೆ ಇಲ್ಲೇ ಏಳು ಅಂತ. ಅವನ ಸೈನ್ಯ, ಅವನ ಅಮಾತ್ಯ, ಅವನ ಆನೆ, ಕುದುರೆ ಮೊದಲಾದವುಗಳು ಸ್ವಲ್ಪ ಏನು ಹೋಗಿರಲ್ಲ, ಬಹಳ ಸಹಸ್ರ ಸಂಖ್ಯೆಯಲ್ಲಿ ಹೋಗಿರ್ತಾರೆ ಬೇಟೆಗೆ ಅಂತ. ಬೇಟೆಗೆ ಅಂತ ಹೋಗಿರ್ತಾರೆ, ಅಷ್ಟು ಜನರಿಗೆ ಆಗಬೇಕಲ್ಲ. ಅದಕ್ಕೆ ಹವಿರ್ಧಾನ್ಯ, ಪ್ರತಿನಿತ್ಯದ ಅಗ್ನಿ ಪೂಜೆಗೆ, ಪ್ರತಿನಿತ್ಯದ ಯಜ್ಞಕ್ಕೆ ಅನುಕೂಲ ಆಗುವ ಹಾಗೆ ಒಂದು ಹಸು ಇತ್ತು. ಆ ಹಸುವಿನ ಹೆಸರು ಹವಿರ್ಧಾನಿ ಅಂತ. ಸವೀರಸ್ತಸ್ಯ ತದೃಷ್ಟ್ವಾ ಆತ್ಮೈಶ್ವರ್ಯಾತಿಶಾಯನಂ ತನ್ನಾದ್ರಿಯನ್ ಅಗ್ನಿಹೋತ್ರೀಂ ಸಾಭಿಲಾಚ ಸಹಯಹಯ. ಬಂದವರಿಗೆ, ಅಷ್ಟೂ ಜನರಿಗೆ ಆ ಹಸು ಒಂದರಿಂದ ಆತಿಥ್ಯ ಆಯಿತು, ಚೆನ್ನಾಗಾಯಿತು. ಕಾರ್ತವೀರ್ಯಾರ್ಜುನನಿಗನ್ನಿಸಿತು, ಈ ಹಸುವಿನ ಶಕ್ತಿಯ ಮುಂದೆ ನನ್ನ ಇಡೀ ಐಶ್ವರ್ಯ ಬಡವಾಗಿದೆ ಅಂತ. ಅವನು ಬೇಡಿದ, ನನಗೆ ಬೇಕು ಇದು ಅಂತ. ಆದರೆ ಅವರು ಕೊಡಲಿಲ್ಲ. ಯಾಕೆಂದರೆ ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟದ್ದು. ಆದ್ದರಿಂದ ಹವಿರ್ಧಾನೀಂ ಋಷೇರ್ದರ್ಪಾತ್ ನರಾನ್ ಹರ್ತುಂ ಅಯೋಜಯತ್ ತಾಂತೆ ಮಾಹಿಷ್ಮತೀಂ ನಿನ್ಯುಹು ಸವತ್ಸಾಂ ಕ್ರಂದತೀಂ ಬಲಾತ್. ರಾಜ ಮದೋನ್ಮತ್ತ ಕೇಳ್ತಾನ, ತನ್ನ ಜನರಿಗೆ ಹೇಳಿದ, ಕರ್ಕೊಂಡು ಬನ್ನಿ ಆ ಹಸುವನ್ನ ಅಂತ. ಆ ಹಸು ಮತ್ತೆ ಕರು ಎರಡನ್ನೂ ತೆಗೆದುಕೊಂಡು ಅರಮನೆಗೆ ಬಂದರು. ಕ್ರಂದತೀಂ, ಜೋರಾಗಿ ಅಳ್ತಾ ಇದೆ ಹಸು. ಅಥ ರಾಜನ ನಿರ್ಯಾತೆ ರಾಮ ಆಶ್ರಮಮಾಗತಃ ಶ್ರುತ್ವಾ ತಸ್ಯ ದೌರಾತ್ಮ್ಯಂ ಚುಕ್ರೋಧ ಅಹಿರಿವಾಹತಃ. ಆಗ ಪರಶುರಾಮ ಬಂದ. ಇನ್ನೂ ಕೊಡಲಿ ರಾಮ ಆಗಿರಲಿಲ್ಲ. ರಾಮ ಬಂದ. ಎಲ್ಲ ವಿಚಾರ ಗೊತ್ತಾಯಿತು. ಸಿಟ್ಟು ಬಂತು. ಪರಶುಂ ಯೋಜಯಾಮಾಸ ಸತೂಣಂ ಚರ್ಮ ಕಾರ್ಮುಕಂ ಅನ್ವಧಾವತ್ ದುರ್ಧರ್ಷಃ ಮೃಗೇಂದ್ರ ಇವ ಯೂಥಪಂ. ಕೊಡಲಿಯನ್ನು ತೆಗೆದುಕೊಂಡ, ಬಿಲ್ಲನ್ನು ಹಿಡಿದ, ಬಾಣವನ್ನು ಹಿಡಿದ, ಓಡಿದ ಅಂತೆ. ಹೇಗೆ? ಮೃಗೇಂದ್ರ ಇವ ಯೂಥಪಂ, ಮುಂದಾಳುವಾದ ಆನೆಯನ್ನ ಸಿಂಹ ಹೇಗೆ ಎದುರುಗೊಳ್ಳುತ್ತೋ ಹಾಗೆ. ತಮಾಪತಂತಂ ಭೃಗುವರ್ಯ ಮೋಜಸ ಧನುರ್ಧರಂ ಬಾಣ ಪರಶ್ವಧಾಯುಧಂ ಐಣೇಯ ಚರ್ಮಾಂಬರ ಮರ್ಕಧಾಮಭಿ ಯುತಂ ಜಟಾಭಿರ್ದದೃಶೇ ಪುರೀಂ ನೃಪಃ. ಅಷ್ಟು ಹೊತ್ತಿಗೆ ಎಲ್ಲರೂ ಎಚ್ಚರ ಆಗಿದ್ರು. ಭೃಗುವರ್ಯಂ ಭಾರ್ಗವರಾಮ ಬರ್ತಾ ಇದ್ದಾನೆ. ಧನುರ್ಧರಂ ಬಿಲ್ಲು ಹಿಡಿದಿದ್ದಾನೆ. ಬಾಣ ಪರಶ್ವದಾಯುಧಂ ಬಾಣವನ್ನು ಕೊಡಲಿಯನ್ನು ಹಿಡಿದಿದ್ದಾನೆ. ಐಣೇಯ ಚರ್ಮಾಂಬರಂ ಜಿಂಕೆ ಚರ್ಮವನ್ನ ಉಟ್ಟುಕೊಂಡಿದ್ದಾನೆ. ಅರ್ಕಧಾಮಭಿ ಸೂರ್ಯನಂತೆ ಬೆಳಗುತ್ತಾ ಓಡಿ ಬರ್ತಾ ಇದ್ದಾನೆ. ಜಟೆ ಕಟ್ಟಿದ್ದಾನೆ. ಅಚೋದಯದ್ ಹಸ್ತಿವರಾಂಶ್ಚ ಪತ್ತಿಭಿ ಗದಾಸಿ ಬಾಣಷ್ಟಿ ಶತಘ್ನಿ ಶಕ್ತಿಭಿ ಅಕ್ಷೋಹಿಣಿ ಸಪ್ತದಶಾತಿರು ಭೀಷಣಾಃ ತಾರಾಮ ಏಕಃ ಭಗವಾನ್ ಅಸೂದಯತ್. ಅಚೋದಯದ್ ಹಸ್ತಿವರಾನ್, ಕೂಡಲೇ ರಾಮನನ್ನ ಇಲ್ಲ ಅಂತ ಮಾಡಿಬಿಡಬೇಕು ಅಂತ ಹೇಳಿ ಆನೆಗಳನ್ನು ನುಗ್ಗಿಸಿದ. ಗದೆ, ಬಾಣ, ಈಟಿ, ಶತಘ್ನಿ ಮೊದಲಾದವುಗಳನ್ನು ಒಳಗೊಂಡಿರುವ ಸೈನ್ಯವನ್ನು ನುಗ್ಗಿಸಿದ. ಅಕ್ಷೋಹಿಣೀ ಸಪ್ತದಶ 17 ಅಕ್ಷೋಹಿಣಿ ಸೈನ್ಯ. ಅದನ್ನ ಒಬ್ಬನೇ ರಾಮ ಎದುರಿಸಿದ. ಯತೋ ಯತೋಸೌ ಪ್ರಹರನ್ ಪರಶ್ವಧಃ ಮನೋನಿಲೌಜಾಃ ಪರಚಕ್ರ ಸೂದನಃ ತತಸ್ತತಶ್ಚಿನ್ನ ಭುಜೋರು ಕಂಧರ ನಿಪೇತುರುರ್ವ್ಯಾಂ ಹತಸೂತ ವಾಹನಾಃ. ಮಿಂಚಿನ ವೇಗದಲ್ಲಿ ಸಂಚರಿಸುತ್ತಾ ಕೊಡಲೆಯನ್ನು ಆಡಿಸುತ್ತಿದ್ದಾಗ ಎಲ್ಲೆಡೆ ರಾಮ ಹೋದ ಮೇಲೆ ಕತ್ತು ಕೈಗಳು ಕತ್ತರಿಸಿ ಬಿದ್ದಿದ್ದನ್ನು ನೋಡಿದರು. ಮನೋನಿಲೌಜಾಹ, ಮನಸ್ಸಿನಂತಹ ವೇಗ, ಗಾಳಿಯಂತಹ ದೌಡು. ತತಸ್ತತಶ್ಚಿನ್ನ ಭುಜೋರು ಕಂಧರಾಹ ದೃಷ್ಟ್ವಾ ಸ್ವಸೈನ್ಯಂ ರುದಿರೌಘ ಕರ್ದಮೇ ರಣಾಜಿರೇ ರಾಮಕುಠಾರ ಸಾಯಕೈಃ ವಿವೃಕ್ಣ ಚರ್ಮಧ್ವಜ ಚಾಪ ವಿಗ್ರಹಂ ನಿಪಾತಿತಂ ಹೈಹಯ ಆಪತದೃಶ.
ಈ ರೀತಿ ಸ್ವಸೈನ್ಯಂ ತನ್ನ ಇಡೀ ಸೈನ್ಯವನ್ನು ಮಡುಹಿ ರಕ್ತದ ಕೆಸರಿನಲ್ಲಿ ಬಿಟ್ಟಿರುವ ರಾಮನನ್ನ ಅವನು ನೋಡಿದ. ಸಿಟ್ಟು ಬಂತು. ತಾನೇ ಯುದ್ಧಕ್ಕೆ ಅಂತ ನುಗ್ಗಿದ. ಯಾರು? ಅರ್ಜುನ. ಅಥಾರ್ಜುನ ಪಂಚಶತೇಷು ಬಾಹುಭಿ ಧನುಷು ಬಾಣಾನ್ ಯುಗಪತ್ಸ ಸಂಧದೆ ರಾಮಾಯ ರಾಮೋಸ್ತ್ರ ಭೃತಾಂ ಸಮಗ್ರಣೀಹಿ ತಾನೇಕ ಬದ್ಧೇಶುಭಿರಚ್ಛಿನತ್ ಸಮಂ. 500 ಬಿಲ್ಲುಗಳಲ್ಲಿ 500 ಬಾಣಗಳನ್ನು ಹೂಡಿ ಎಸೆದ. 1000 ಕೈ ಇತ್ತು, 500 ಕೈಗಳಲ್ಲಿ ಬಿಲ್ಲನ್ನು ಹಿಡಿದ. 500 ಕೈಗಳಲ್ಲಿ ಬಾಣವನ್ನು ಹೂಡಿ ಒಮ್ಮೆಲೆ ಬಾಣಗಳನ್ನೆಸೆದ. ಆ 1000 ಬಾಣಗಳನ್ನು ರಾಮ ಒಬ್ಬನೇ ಸ್ವಹಸ್ತೈ ಅಚಲಾನ್ ಮೃದೇಂಗ್ರಿಪಾನ್ ಉತ್ಕ್ಷಿಪ್ಯ ವೇಗವಾಗಿ ಕೊಡಲಿಯನ್ನು ತಿರುಗಿಸುತ್ತಾ ಕತ್ತರಿಸಿದ. ಕೆಲವೊಂದನ್ನು ತಾನೂ ಬಾಣ ಮಿಂಚಿನ ವೇಗದ ಬಾಣಗಳನ್ನು ಎಸೆದು ಕತ್ತರಿಸಿದ. ಎಸೆದು ಪುನಃ ಸ್ವಹಸ್ತೈರಚಲಾನ್ ಮೃದೇಂಗ್ರಿಪಾನ್ ಉತ್ಕ್ಷಿಪ್ಯ ವೇಗಾದಭಿಧಾವತೋ ಯುಧಿ ಭುಜಾನ್ ಕುಠಾರೇಣ ಕಠೋರ ನೇಮಿನ ಚಿಚ್ಛೇದ ರಾಮ ಪ್ರಸಭಂ ಹಸನ್ನಿವ. ಅವನ ಆಯುಧಗಳನ್ನೆಲ್ಲ ತೀರಿಸಿ ಹತ್ತಿರಕ್ಕೆ ಬಂದು ಕೊಡಲಿಯನ್ನು ಆಡಿಸುತ್ತಾ ಗಸಗಸನೆ ಕತ್ತರಿಸಿದ. ಹೇಗೆ ನಿಪುಣನಾದ ಮರ ಕುಟಿಗನೊಬ್ಬ, ಮರ ಕತ್ತರಿಸುವ ಒಬ್ಬ ಕೊಡಲಿಯಿಂದ ಮರದ ರೆಂಬೆ ಕೊಂಬೆಗಳನ್ನು ಒಂದೇ ಏಟಿಗೆ ಕತ್ತರಿಸುವ ಹಾಗೆ. ವೃಕ್ಣಬಾಹೋ ಶಿರಸ್ತಸ್ಯ ಗಿರೇ ಶೃಂಗಮಿವಾಹರತ್ ಹತೇ ಪಿತರಿ ತತ್ಪುತ್ರ ಅಯುತಂ ದುದ್ರುವುರ್ಭಯಾತ್. ಎಲ್ಲ ತೋಳು ಕತ್ತರಿಸಿದೆ, ತಲೆ ಒಂದು ಮಾತ್ರ ಇದೆ, ಅದನ್ನ ಲಾಸ್ಟ್ ಚಾಪ್ ಅಂತ ಹೇಳ್ತಾರಲ್ಲ, ಆ ರೀತಿ ಕತ್ತರಿಸಿ ಹಾಕಿದ. ಅದು ಹೇಗೆ? ದೊಡ್ಡ ಬೆಟ್ಟದಿಂದ ಶಿಖರವೊಂದು ಕಡಿದುಕೊಂಡು ಬೀಳುವಂತೆ ಇತ್ತು. ಅದನ್ನು ನೋಡಿದರು 10,000 ಜನ ಅವನ ಮಕ್ಕಳು ಓಡಿದರು. ಅಗ್ನಿಹೋತ್ರೀಂ ಉಪಾವರ್ತ್ಯ ಸವತ್ಸಾಂ ಪರವೀರ ಸಮುಪೇತ್ಯ ಆಶ್ರಮಂ ಪಿತ್ರೆ ಪರಿಕ್ಲಿಷ್ಟಾಂ ಸಮಾರ್ಪಯತ್. ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟ ಸವತ್ಸಾಂ ಕರುವಿನಿಂದ ಕೂಡಿರುವ ಆ ಒಂದು ಹಸುವನ್ನ ತೆಗೆದುಕೊಂಡು ಬಂದ. ತಂದೆಗೆ ಅದನ್ನು ಒಪ್ಪಿಸಿದ. ಸ್ವಕರ್ಮ ತತ್ಕೃತಂ ರಾಮ ಪಿತ್ರೆ ಭ್ರಾತೃಭ್ಯ ಏವ ಚ ವರ್ಣಯಾಮಾಸ ತಚ್ಛ್ರುತ್ವ ಜಮದಗ್ನಿರಭಾಷತ. ಏನು ಮಾಡಿದೆ ಅಂತ ಕೇಳಿದ ಜಮದಗ್ನಿ. ಆಗ ತಾನು ಮಾಡಿದ್ದೆಲ್ಲವನ್ನೂ ಕೊಡಲಿ ರಾಮ ನುಡಿದ. ಅವಾಗ ಜಮದಗ್ನಿಗಳು ಹೇಳಿದರಂತೆ, ರಾಮ ರಾಮ ಮಹಾಬಾಹೋ ಭವಾನ್ ಪಾಪ ಮಕಾರುಷೀತ್ ಅವಧೀನ್ ನರದೇವಂ ಯತ್ ಸರ್ವದೇವಮಯಂ ವೃಥಾ. ಮಗು ರಾಮ, ನೀನು ತಪ್ಪು ಮಾಡಿದೆ. ಎಲ್ಲ ಪ್ರಜೆಗಳನ್ನು ಕಾಪಿಡುವ ರಾಜ ಅವನು ಸರ್ವದೇವಮಯ. ಎಲ್ಲ ದೇವತೆಗಳ ಕೆಲಸವನ್ನು ಅವನೊಬ್ಬನೇ ಮಾಡ್ತಾನೆ. ಎಲ್ಲ ದೇವತೆಗಳ ಸನ್ನಿಧಾನ ಅವನಲ್ಲಿ ಇರುತ್ತೆ. ಅಂತಹ ರಾಜನನ್ನ ಕೊಂದು ತಪ್ಪು ಮಾಡಿದೆ. ವಯಂ ಹಿ ಬ್ರಾಹ್ಮಣಾಸ್ತಾತ ಕ್ಷಮಯಾ ಅರ್ಹಣತಾಂ ಗತಾಃ ಯಯಾ ಲೋಕ ಗುರುರ್ದೇವ ಪಾರಮೇಷ್ಠ ಮಗಾತ್ ಪದಂ. ನಾವು ಬ್ರಾಹ್ಮಣರು ಹೊರಗಡೆಯ ಶತ್ರುಗಳನ್ನು ಕ್ಷಮಿಸಬೇಕು. ಹೊರಗಡೆಯ ಶತ್ರುಗಳನ್ನು ಕ್ಷಮಿಸಿದ್ದರಿಂದಲೇ ನಮಗೆ ಒಳ್ಳೆಯ ಬೆಲೆ. ಈ ತರಹದ ಬ್ರಾಹ್ಮಣ ವೃತ್ತಿಯಿಂದಲೇ ಬ್ರಹ್ಮದೇವರು ಪಾರಮೇಷ್ಠ ಮಗಾತ್ ಎತ್ತರಕ್ಕೆ ಏರಿದ್ದು, ಸೃಷ್ಟಿಯ ಕ್ರಿಯೆಗೆ ಕುಳಿತದ್ದು ಈ ಬ್ರಹ್ಮಾಂಡದ ಮೊದಲ ಜ್ಞಾನಿ. ಕ್ಷಮಯಾ ರೋಚತೆ ಲಕ್ಷ್ಮೀ ಬ್ರಾಹ್ಮೀ ಸೌರಿ ಯಥಾಪ್ರಭಾ ಕ್ಷಮಿಣಾಂ ಆಶು ಭಗವಾನ್ ಸ್ತುಷ್ಯತೆ ಹರಿರೀಶ್ವರ. ಕ್ಷಮೆಯಿಂದ ಕಾಂತಿ. ಬ್ರಾಹ್ಮಣ ಯಾವತ್ತಿದ್ರೂ ಕ್ಷಮಿಸಬೇಕು. ಬ್ರಾಹ್ಮಣನ ಕ್ಷಮೆ ಅಂತನ್ನೋದು ವೇದಾಧ್ಯಯನದಿಂದ ಮೂಡಿಬಂದದ್ದು. ಬ್ರಾಹ್ಮಣನ ಕ್ಷಮೆ ಅಂತನ್ನೋದು ಸೂರ್ಯನ ಬೆಳಕಿನಂತೆ ಇರುವಂಥದ್ದು. ಕ್ಷಮಿಣಾಮಾಶು ಭಗವಾನ್ ತುಷ್ಯತೆ ಹರಿರೀಶ್ವರ. ಯಾರು ಕ್ಷಮಿಸ್ತಾರೆ ಅವರ ಪಾಲಿಗೆ ದೇವರು ಸಂತೋಷ ಪಡ್ತಾನೆ. ರಾಜ್ಞೋ ಮೂರ್ಧಾವಸಿಕ್ತಸ್ಯ ವಧೋ ಬ್ರಹ್ಮವದಾದ್ ಗುರು ತೀರ್ಥ ಸಂಸೇವಯ ಚಾಮ್ಹ ಜಹಿ
ಅಂಗ ಅಚ್ಯುತ ಚೇತನಃ. ಪಟ್ಟಾಭಿಷಿಕ್ತನಾದ ರಾಜನನ್ನು ಕೊಲ್ಲುವುದು ಅಂತಂದರೆ ಬ್ರಹ್ಮಹತ್ಯೆಗಿಂತ ಮಿಗಿಲು. ಯಾಕೆಂದರೆ ಬ್ರಹ್ಮಹತ್ಯೆಯನ್ನು ಮಾಡಿದರೆ ಇವನಿಗೆ ಅಜ್ಞಾನ ಬರಬಹುದಷ್ಟೇ, ಇವನು ತೊಂದರೆಗೊಳ್ಳಬಹುದು, ಇವನು ಒದ್ದಾಡಬಹುದು. ಆದರೆ ಒಬ್ಬ ರಾಜನನ್ನು ಕೊಂದರೆ ಎಷ್ಟು ಜನರಿಗೆ ತೊಂದರೆ ಆಗುತ್ತದು. ಒಂದು ಇಡೀ ರಾಜ್ಯದ ವ್ಯವಸ್ಥೆಯೇ ಹದಗೆಟ್ಟು ಹೋಗುತ್ತೆ. ಅದರಿಂದಾಗಿ ಬ್ರಹ್ಮಹತ್ಯೆಗಿಂತ ನೀನು ಮಾಡಿದ್ದು ತಪ್ಪು, ಬ್ರಹ್ಮಹತ್ಯೆಗಿಂತ ದಾರುಣ. ಅದರಿಂದ ಏನು ಮಾಡಬೇಕು? ತೀರ್ಥ ಸಂಸೇವಯ ಚಾಮ್ಹ ಜಹಿ ಅಂಗ ಅಚ್ಯುತ ಚೇತನಃ. ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಈ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೋ, ದೇವರನ್ನು ನೆನಪಿಸಿಕೋ, ಅಚ್ಯುತ ಚೇತನಃ ಅಂತ ಜಮದಗ್ನಿಗಳು ಹೇಳಿದರು ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ನವಮಸ್ಕಂಧೆ ತ್ರಯೋದಶೋಧ್ಯಾಯ. ಶ್ರೀಶುಕ ಉವಾಚ ಪಿತ್ರೋಪಶಿಕ್ಷಿತೋ ರಾಮಃ ತಥೇತಿ ಕುರುನಂದನ ಸಂವತ್ಸರಂ ತೀರ್ಥಚರ್ಯಾಂ ಚರಿತ್ವಾ ಆಶ್ರಮಂ ಆವ್ರಜತ್. ತಂದೆ ಈ ರೀತಿ ಹೇಳಿದಾಗ ಪರಶುರಾಮ ಆಯಿತು ಅಂತ ಹೇಳಿದ. ಸಂವತ್ಸರಂ ತೀರ್ಥಚರ್ಯಾಂ, ಒಂದು ವರ್ಷ ಕಾಲ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿದ. ಆಶ್ರಮಂ ಆವ್ರಜತ್, ಆಶ್ರಮಕ್ಕೆ ಬಂದ. ಕದಾಚಿದ್ ರೇಣುಕಾಯಾತ ಗಂಗಾಯಾಂ ಪದ್ಮಮಾಲಿನಂ ಗಂಧರ್ವರಾಜಂ ಕ್ರೀಡಂತಂ ಅಪ್ಸರೋಭಿರಪಶ್ಯತ. ಒಮ್ಮೆ ರೇಣುಕೆ ಗಂಗಾ ನದಿಗೆ ನೀರು ತರಲಿಕ್ಕೆ ಹೋಗಿದ್ಲು. ನೀರು ತರಲಿಕ್ಕೆ ಹೋದಾಗ ಅಲ್ಲಿ ಗಂಗಾ ನದಿಯಲ್ಲಿ ಪದ್ಮಮಾಲಿ ಅಂತ ಹೇಳಿ ಒಬ್ಬ ಗಂಧರ್ವರಾಜ, ಪದ್ಮಮಾಲೆಯನ್ನು ಧರಿಸಿದ ಚಿತ್ರರಥ ಅಂತ ಒಂದು ಕಡೆ ಉಂಟು, ತಾವರೆಯ ಮಾಲೆಯನ್ನು ಧರಿಸಿದ ಗಂಧರ್ವರಾಜ, ಅವನು ಆಡ್ತಾ ಇದ್ದ ಅಪ್ಸರೆಯರ ಜೊತೆಗೆ. ವಿಲೋಕಯಂತಿ ಕ್ರೀಡಂತ ಮುದಕಾರ್ಥಂ ನದೀಂ ಗತ ಹೋಮವೇಳಾಂ ನ ಸಸ್ಮಾರ ಕಿಂಚಿತ್ ಚಿತ್ರರಥ ಸ್ಪೃಹ. ವಿಲೋಕಯಂತಿ ಪದ್ಮಮಾಲಿ, ತಾವರೆಯ ಮಾಲೆಯನ್ನು ಧರಿಸಿದವ, ಅವನ ಹೆಸರು ಚಿತ್ರರಥ ಅಂತ. ವಿಲೋಕಯಂತಿ ಕ್ರೀಡಂತಂ, ನೀರಿಗೆ ಅಂತ ಹೋದವಳು ಹೋಮದ ವೇಳೆ ಆಯಿತು, ಬರಲೇ ಇಲ್ಲ. ಕಾಲಾತ್ಯಯಂ ತಂ ವಿಲೋಕ್ಯ ಮುನೇಹೇ ಶಾಪ ವಿಶಂಕಿತ ಆಗತ್ಯ ಕಲಶಂ ತಸ್ಥೌ ಪುರೋಧಾಯ ಕೃತಾಂಜಲಿ. ಸಮಯ ಆಯಿತು, ಅದು ಅವಳಿಗೂ ಗೊತ್ತಾಯಿತು. ಗಡಿಬಿಡಿಯಿಂದ ಕಲಶಂ ಪುರೋಧಾಯ, ನೀರು ತೆಗೆದುಕೊಂಡು ಬಂದು, ನೋಡಿ ಸರಿಯಾಗಿ ಗಮನ ಇಟ್ಟು ಕೇಳಿ, ಕಲಶವನ್ನ ನೀರು ತುಂಬಿದ ಕಲಶವನ್ನ ಸುಮ್ಮನೆ ಮುಂದೆ ಮಾಡುದು, ತಲೆ ತಗ್ಗಿಸ್ಕೊಂಡು. ಗೊತ್ತಾಯ್ತಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಏನೇನೋ ಕಥೆ ಇದೆ ಇಲ್ಲಿ. ರೇಣುಕೆಯ ಬಗ್ಗೆ ಎದ್ದಷ್ಟು ಕಾಲ್ಪನಿಕ ಕಥೆಗಳು ರಾಮ ಇನ್ನೆಲ್ಲೂ ಇಲ್ಲ. ಅವಳು ಮರಳಿನಿಂದ ಮಡಿಕೆ ಮಾಡಿ ತರ್ತಾ ಇದ್ಲಂತೆ. ಇದು ನೋಡಿದ ಕೂಡಲೇ ಮರಳಿನಿಂದ ಮಡಿಕೆ ಮಾಡ್ಲಿಕ್ಕೆ ಆಗಲಿಲ್ಲಂತೆ. ಏನು ಕಥೆ ರೀ ಇವೆಲ್ಲ? ಅಲ್ಲ, ಮರಳಿನಿಂದ ಅವಳು ಪತಿವ್ರತೆ ಆದರೆ ಮರಳಿನಿಂದ ಮಡಿಕೆ ಯಾಕೆ ಮಾಡಬೇಕು? ಟೈಮ್ ವೇಸ್ಟ್ ಅಲ್ವಾ? ತಪಸ್ಸಿನ ವೇಸ್ಟ್ ಅಲ್ವಾ ಅದು? ನಮ್ಮ ಜನಕ್ಕೆ ತಲೆಯೇ ಇರಲ್ಲ, ಏನಿದೆ ಅದನ್ನು ಬಿಟ್ಟೇ ಉಳಿದದ್ದು. ಯಾರೋ ಹೇಳ್ತಾ ಇದ್ರು, ನಿಮ್ಮ ಉಪನ್ಯಾಸದಲ್ಲಿ ಯಾವಾಗ ಹೆಚ್ಚು ಕಾಮೆಂಟ್ ಬರೋದು ಅಂತಂದರೆ, ಫೇಸ್ಬುಕ್ಕಲ್ಲಿ ಬರುತ್ತಂತೆ, ನಂಗೆ ಗೊತ್ತಿಲ್ಲ ಯಾವಾಗ ಕಾಮೆಂಟ್ ಬರೋದು ಅಂದರೆ, ನಿಮ್ಮ ತುಳಸಿ ಮಣಿಯ ಬಗ್ಗೆ ಕಾಮೆಂಟು. ತುಳಸಿ ಮಣಿ ಚೆನ್ನಾಗಿದೆ, ಎಲ್ಲಿಂದ ತಂದ್ರು ಅಂತಿ. ನಾನೇ ಅದನ್ನು ಸರಿಯಾಗಿ ನೋಡ್ಕೊಂಡಿರಲ್ಲ. ಆಮೇಲೆ ಇದು ಏನದು, ಶರ್ಟ್ ಹಾಕೊಂಡ್ರೆ ಬರುತ್ತೆ. ಏನು ವಿಷಯ ಹೇಳ್ತಾ ಇದ್ದಾನೆ ಅಂತ ಇಲ್ಲ, ಶರ್ಟ್ ಹಾಕೊಂಡ್ರೆ ಬರುತ್ತೆ, ರಿವರ್ಸ್ ಇಮೇಜ್ ಬಂದು ಇದು ಬಂದರೆ ಮಿರರ್ ಇಮೇಜ್ ಬಂದು ಉಲ್ಟಾ ಹಾಕೊಂಡ್ರೆ ಬರುತ್ತೆ. ನಮ್ಮ ಜನಕ್ಕೆ ಬೇರೆ ಎತ್ತರಕ್ಕೆ ಏರ್ಲಿಕ್ಕೆ ಗೊತ್ತಿರುವೇನೋ ಅಂತ ಅನ್ನಿಸ್ಬಿಡುತ್ತೆ. ಬರೇ ಇಂಥದ್ದು. ಆ ರೀತಿ ಆ ಕಥೆ ಏನನ್ನು ಹೇಳ್ತಾ ಇದೆ? ಅವಳ ದೊಡ್ಡಸ್ತಿಕೆ ಮರಳಿನಿಂದ ಮಡಿಕೆ ಮಾಡೋದ್ರಿಂದ ಬರ್ತಾ ಇಲ್ಲ. ಅಲ್ಲಿ ಅವಳು ತನ್ನ ತಪ್ಪನ್ನು ಒಪ್ಪಿಕೊಂಡು ಬಂದು ಆ ಮನಸ್ಸಿನಲ್ಲಿ ಆದ ಒಂದು ಕ್ಷಣಿಕ ಚಾಂಚಲ್ಯವನ್ನು
ಅವಳು ಎಷ್ಟು ದೀರ್ಘವಾಗಿ ಪರಿಗಣಿಸಿದಳು. ಆಮೇಲೆ ಮಂಜುನಾಥ ಹೇಳ್ತಾನೆ, ತಲೆಗೆ ಬಟ್ಟೆ ಸುತ್ತಿದ್ರೆ ಬರುತ್ತೆ, ಹೀಗೆ ಸುತ್ತುತ್ತಾ ಇಲ್ಲ ಅಂತ ಬರುತ್ತೆ. ಏನು ಹೇಳೋದ್ರಿ ನಮ್ಮ ಜನಕ್ಕೆ. ಛ ಇರ್ಲಿ. ಕಾಲಾತ್ಯಯಂ ತಂವಿಲೋಕ್ಯ ವ್ಯಭಿಚಾರಂ ಮುನಿರ್ಜ್ಞಾತ್ವ ಪತ್ನ್ಯಾ ಪ್ರಕುಪಿತೋಬ್ರವೀತ್. ಅವಳು ತಲೆ ಬಗ್ಗಿಸಿ ಬಂದ್ಲು. ಅದು ಗೊತ್ತಾಯಿತು. ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ನೈತಿಕ ಸ್ಥೈರ್ಯ ಅವಳಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಅವಳ ಮನಸ್ಸಿನಲ್ಲಿ ಚಿತ್ರರಥನನ್ನ ಬಯಸಿದ್ದಳು, ಅದಕ್ಕೆ ಬರಲಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಧೈರ್ಯ ಯಾವಾಗ ಬರೋಲ್ಲ? ನಮ್ಮಲ್ಲಿ ನೈತಿಕತೆ ಇಲ್ಲದಿದ್ದಾಗ. ನೈತಿಕತೆ ಇದ್ದಾಗ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿಸ್ತಾರೆ. ಇವಳು ತಲೆ ತಗ್ಗಿಸಿ ನೋಡಿ, ಕಲಶಂ ಪುರೋಧಾಯ, ಆ ಕೊಡವನ್ನ ನೀರು ತುಂಬಿದ ಕಲಶವನ್ನ ಮುಂದೆ ಮಾಡಿ ಬಂದು ಅವಾಗಲೇ ಗೊತ್ತಾಯಿತು. ರಾಮ ಸಂಚೋದಿತ ಪುತ್ರ ವ್ಯಭಿಚಾರಂ ಮುನಿರ್ಜ್ಞಾತ್ವ ಪತ್ನ್ಯಾ ಪ್ರಕುಪಿತೋಬ್ರವೀತ್ ಝತೈನಂ ಪುತ್ರ ಪಾಪಾಂ ಇತ್ಯುಕ್ತಾಸ್ತಾಂ ನ ಚಕ್ರಿರೇ. ಈ ರೀತಿಯಾದ ಮಾನಸಿಕವಾದ ವ್ಯಭಿಚಾರ, ಇದನ್ನು ನೋಡಿದ್ರು. ಮುನೇಹ ಶಾಪ ವಿಶಂಕಿತ, ಅವಳು ಮುನಿಯ ಶಾಪವನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ಲು. ಅದಕ್ಕೆ ಮುನಿ ಶಾಪ ಕೊಡಲಿಲ್ಲ. ಮಕ್ಕಳನ್ನ ಕರೆದು ಕೊಂದು ಬಿಡಿ ಇವಳನ್ನ ಅಂತಂದ. ರಾಮ ಸಂಚೋದಿತ ಪಿತ್ರ ಭ್ರಾತೃನ್ ಮಾತ್ರ ಸಹಾವಧೀತ್ ಪ್ರಭಾವಜ್ಞೋ ಮುನೇ ಸಮ್ಯಕ್ ಸಮಾಧೇ ತಪಸಶ್ಚ ಸಹ. ಯಾರು ಕೊಲ್ಲಲಿಲ್ಲ. ರಾಮನನ್ನ ಕರೆದಿದ್ದಾಯಿತು, ಅಷ್ಟೂ ಜನರನ್ನ ಕೊಲ್ಲು ಅಂತಂದು. ರಾಮ ಏನು ಮಾಡಿದ? ತನ್ನ ಅಣ್ಣಂದಿರ ಜೊತೆಗೆ ತನ್ನ ತಾಯಿಯನ್ನು ಕೊಂದ. ಹೇಗೆ ಕೊಂದ? ಪ್ರಭಾವಜ್ಞ ಮುನೇಹೆ, ಮುನಿಯ ಪ್ರಭಾವವನ್ನು ತಿಳಿದಿದ್ದ, ಅದರಿಂದಾಗಿ ಕೊಂದದ್ದು. ಅವನ ಧ್ಯಾನ, ಅವನ ತಪಸ್ಸು, ಇವುಗಳ ಪ್ರಭಾವವನ್ನು ತಿಳಿದು ತಂದೆಯ ಅಣತಿಯನ್ನ ಮಾಡಿದ್ದು. ತಿಳಿಯದೆ ಮಾಡಿದ್ದಲ್ಲ. ನೋಡಿ, ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಚಿರಕಾರಿಕ ಅಂತ ಹೇಳಿ ಒಂದು ಪಾತ್ರ ಬರುತ್ತೆ, ಚಿರಕಾರಿಕ ಅಂತ. ಆ ಚಿರಕಾರಿಕ ಅಂತಂದ್ರೆ ಏನನ್ನು ಹೇಳಿದ್ರೂ ಬಹಳ ಆಳವಾಗಿ ಯೋಚನೆ ಮಾಡಿ ಅವನು ಕೆಲಸ ಮಾಡ್ತಾನೆ. ಅದಕ್ಕೆ ಚಿರಕಾರಿಕ ಅಂತ ಕರೀತಾರೆ. ಯಾವುದೋ ಸಿಟ್ಟಿನಲ್ಲಿ ಅವರಪ್ಪ ನಿನ್ನ ತಾಯಿಯನ್ನು ಕೊಂದು ಬಿಡು ಅಂತ ಹೇಳಿ ತಪಸ್ಸು ಕೊಟ್ಟೋದಂತೆ. ಇವನು ಯೋಚನೆ ಮಾಡ್ತಾ ಕೂತ, ಏನು ಮಾಡೋದು? ಪರಶುರಾಮನಂತೆ ನನ್ನ ತಾಯಿಯನ್ನು ಕೊಲ್ಲೋದೋ, ಅಥವಾ ನಮ್ಮ ಅಪ್ಪನ ಆವೇಗದ ಮಾತು ಅಂತ ಹೇಳಿ ಸುಮ್ಮನೆ ಇರೋದೋ? ಜಮದಗ್ನಿಗಳಿಗೆ ಇದ್ದ ತಪಸ್ಸು ನಮ್ಮ ಅಪ್ಪನಿಗಿಲ್ಲ, ಅದರಿಂದಾಗಿ ನನಗೆ ಮಾತೃ ಹತ್ಯೆ ಬರುತ್ತೆ. ಹೀಗಾಗಿ ಪರಶುರಾಮನಿಗೆ ಖಾತ್ರಿ ಇತ್ತು ಜಮದಗ್ನಿ ಖಂಡಿತ ಬದುಕಿಸ್ತಾನೆ ಅಂತ, ಆದರೆ ನನಗದಿಲ್ಲ, ಅದರಿಂದಾಗಿ ನಾನು ಮಾಡೋದಿಲ್ಲ ಅಂತ. ಹೀಗೆ ಅದು ಬಹಳ ಯೋಚನೆ ಇದೆ. ಅದು ಒಂದು ಅಧ್ಯಾಯ ಇಡೀ ಅವನ ಯೋಚನೆಗಳಿದೆ, ಅವನ ಚಿಂತನೆಗಳಿದೆ. ಚಿರಕಾರಿಕೋಪಾಖ್ಯಾನ ಅಂತ ಬರುತ್ತೆ. ಇತ್ತ ಅವರ ಅಪ್ಪ ತಪಸ್ ಮಾಡಲಿಕ್ಕೆ ಅಂತ ಹೋದವನು ಯಾವತ್ತೋ ಒಮ್ಮೆ ನನ್ನ ಮಗನಿಗೆ ಏನು ಆಜ್ಞೆ ಕೊಟ್ಟೆ ಅಂತ ಯೋಚನೆ ಮಾಡಿದ. ಅದಾಯ್ತು, ಓಹ್ ಕತ್ತರಿಸ್ಲಿಕ್ಕೆ ಆಗ್ಬಿಟ್ಟಿದ್ದೀನಿ ತಲೆಯನ್ನ. ಅವ್ರ ತಾಯಿಯದ್ದು ಮಗ ಮಾಡ್ಬಿಟ್ಟಿದಾನೋ ಏನೋ ಅಂತ ದಡ ದಡ ಓಡ್ಕೊಂಡು ಬಂದ ಅಂತೆ. ಏನಿಲ್ಲ, ಮಗ ಆರಾಮಾಗಿದ್ದಾನೆ. ತಾಯಿ ತನ್ನ ಹೆಂಡತಿ ಇದ್ದಾಳೆ, ಅಂದ್ರೆ ಅವನ ತಾಯಿ ಮಗನನ್ನ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದ್ದಂತೆ. ಆ ಶ್ಲೋಕ ನೀವು ಕೇಳಿದ್ರೆ ಬಹಳ ಇಷ್ಟಪಡ್ತೀರ. ಚಿರಕಾರಿಕ ಭದ್ರಂತೆ ಭದ್ರಂತೆ ಚಿರಕಾರಿಕ, ಚಿರಕಾರಿಕ ಭದ್ರಂತೆ ಭದ್ರಂತೆ ಚಿರಕಾರಿಕ ಅಂತ. ನನ್ನ ಮಗ ಕೋಪದಲ್ಲಿ ನಾನು ಮಾಡಿದ ಆಜ್ಞೆಯನ್ನು ಅಮಲುಗೊಳಿಸಲಿಲ್ಲ ಅಂತ ಹೇಳಿ ಅವನು ಎದೆ ತುಂಬಿ ಆಶೀರ್ವಾದ ಮಾಡಿದ. ಮಗು ಒಳ್ಳೇದಾಗಲಿ, ಮಗು ಒಳ್ಳೇದಾಗಲಿ, ಮಗು ಒಳ್ಳೇದಾಗಲಿ, ಮಗು ಒಳ್ಳೇದಾಗಲಿ ಅಷ್ಟೇ. ಅದಕ್ಕೆ ಅವನು ಚಿರಕಾರಿಕ ಅಂತ. ಯಾವುದನ್ನೇ ಆಗಲಿ ಯೋಚನೆ ಮಾಡಿ ನಿಧಾನವಾಗಿ ಬಹಳ ಕಾಲ ತೆಕ್ಕೊಂಡು ಮಾಡ್ತಾನೆ.
ಅವನು ಯೋಚನೆ ಮಾಡುವ ಟೈಮ್ ಸ್ಪ್ಯಾನ್ ಬಹಳ ದೊಡ್ಡದಿರುತ್ತೆ, ಅದಕ್ಕೆ ಅವನು ಚಿರಕಾರಿಕ ಅಂತ. ಹೀಗಾಗಿ ಒಬ್ಬ ರೋಲ್ ಮಾಡಲ್ ಅಂತ ಇಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ. ನೋಡಿ, ಪರಶುರಾಮ ಮಾಡಿದ್ದು ಪರಶುರಾಮನಿಗೆ, ಚಿರಕಾರಿಕ ಪರಶುರಾಮನ ಥರ ಮಾಡ್ಲಿಕ್ಕೆ ಹೋಗಲಿಲ್ಲ. ಇದೆಲ್ಲ ಬಹಳ ಮುಖ್ಯವಾದದ್ದು. ಈ ಹಿನ್ನೆಲೆಯಿಂದ ಪ್ರಭಾವಜ್ಞ ವರೇಣ ಛಂದಯಾಮಾಸ ಪ್ರೀತಃ ಸತ್ಯವತೀ ಸುತಃ ವೌರೇ ಹತಾನಾಂ ರಾಮೋಪಿ ಜೀವಿತಂ ಚಾಸ್ಮೃತಿಂ ವಧೇ. ವರೇಣ ಛಂದಯಾಮಾಸ, ಬಹಳ ಖುಷಿಯಾಯಿತು ಜಮದಗ್ನಿಗಳಿಗೆ. ಮಗು ಏನ್ ಬೇಕು ಅಂತ ಕೇಳಿದ್ರು. ಅದಕ್ಕೆ ಅವನು ಹೇಳಿದ, ವೌರೇ ಹತಾನಾಂ, ಸತ್ತವರೆಲ್ಲ ಬದುಕಬೇಕು. ಬದುಕಿದ್ದಾಗ ಅವರಿಗೆ ಅಸ್ಮೃತಿ, ನಮ್ಮನ್ನ ಕೊಂದಿದ್ದ ಇವನು ಅನ್ನುವ ನೆನಪು ಕಾಡಬಾರದು. ಯಾಕೆಂದ್ರೆ ಒಂದ್ಸರ್ತಿ ಬದುಕಿದ್ರೆ, ಸತ್ತವರು ಬದುಕಿದ್ರೆ ಅವ್ರಿಗೆ ನೆನಪಿದ್ರೆ ಅದು ಕಷ್ಟವೇ. ಅದಕ್ಕೆ ಅಸ್ಮೃತಿ, ನನ್ನಿಂದ ಸತ್ತವರಿಗೆ ಇವನು ನಮ್ಮನ್ನ ಕೊಂದ ಅಂತನ್ನುವ ನೆನಪಿರಬಾರದು. ಉತ್ತಸ್ಥುಸ್ಥೆ ಕುಶಲಿನಃ ನಿದ್ರಾಪಾಯ ಇವಾಂಜಸ ಪಿತೃವಿದ್ವಾನ್ ತಪೋವೀರ್ಯಂ ರಾಮಶ್ಚಕ್ರೆ ಸುಹೃದ್ವಧಂ. ಅವರೆಲ್ಲ ಎದ್ದು ನಿದ್ರೆ ಕಳೆದ ಮೇಲೆ ಕಣ್ಬಿಡುವ ಹಾಗೆ ಎಲ್ಲರೂ ಎದ್ದು ನಿಂತರಂತೆ. ನಿದ್ರಾಪಾಯ ಇವಾಂಜಸ, ತಂದೆಯ ತಪಸ್ಸನ್ನ ತಿಳಿದೇ ಸಹೃದ್ವಧಂ ಚಕ್ರೇ. ರಾಮ ಈ ರೀತಿಯ ತೀರ್ಮಾನವನ್ನು ಕೈಗೊಂಡದ್ದು. ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದ. ಇದು ಇರತಕ್ಕಂಥದ್ದು. ಇಲ್ಲಿಗೆ ಬನ್ನಿ, ಆಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾರೆ. ಜಾಮದಜ್ಞೋ ವರಂವೌರೇ ಅನಂತ ಶಕ್ತಿರಪಿ ಸ್ವಯಂ ಪಿತುರ್ಮಾನ್ಯತ್ವ ಸಿದ್ಧ್ಯರ್ಥಂ ಲೋಕಲೋಕೇಶ್ವರ ಪ್ರಭು. ನೋಡಿ, ವರ ಯಾಕೆ ಕೇಳಿದ್ದು ಪರಶುರಾಮ ಅಂತಂದ್ರೆ ಪಿತುರ್ಮಾನ್ಯತ್ವ ಸಿದ್ಧ್ಯರ್ಥಂ, ತಂದೆ ಲೋಕಮಾನ್ಯನಾಗಲಿ, ತಂದೆಯ ತಪಸ್ಸು ಗೊತ್ತಾಗಲಿ ಅಂತ. ಮತ್ತೆ ಅಲ್ಲಿ ತಪೋಹಾನಿಯೂ ಒಂದು ಸ್ವಲ್ಪ ಇರುತ್ತೆ ಬಿಡಿ. ದೇವರು ಅದ್ಯಾವುದೂ ಇಲ್ಲದೆ ಅವನೇ ಬದುಕಿಸಬಹುದಿತ್ತು. ಅಪಾಪಮಪಿ ದೇವೇಶಂ ಪಿತರಃ ಸನ್ಯವಾರಯನ್, ಅದು ಮುಂದಿನದ್ದು. ಈ ಹಿನ್ನೆಲೆಯಿಂದ ರಾಮಶ್ಚಕ್ರೇ ಸುಹೃದ್ವಧಂ, ತಂದೆಯ ಶಕ್ತಿಯನ್ನು ತಿಳಿದೇ ಮಾಡಿದ. ಅಂದ್ರೆ ಒಂದು ಕೆಲಸ ಮಾಡುವಾಗ ದೇವರು ಸಾಹಸ ದುಡುಕಿನಿಂದ ಏನನ್ನು ಮಾಡೋದಿಲ್ಲ. ಬಹಳ ಅದರ ಹಿಂದೆ ಇರುತ್ತೆ. ಬಹಳ ಜ್ಞಾನ ಇರುತ್ತೆ. ದೇವರ ಕ್ರಿಯೆ ಯಾವುದೂ ಆಕಸ್ಮಿಕ ಅಲ್ಲ, ದುಡುಕಿನದ್ದಲ್ಲ. ಹೀಗಾಗಿ ಸೃಷ್ಟಿಯನ್ನು ಅಂತೆಯೇ ಪರಿಭಾವಿಸಬೇಕು, ಈ ತರಹ ಮಾಡಲಿಲ್ಲ. ಏರ್ಜುನಸ್ಯ ಸುತಾರಾಜನ್ ಸ್ಮರಂತಸ್ಮ ಪಿತುರ್ವಧಂ ರಾಮವೀರ್ಯ ಪರಾಭೂತ ಲೇಭಿರೇ ಶರ್ಮನ ಕ್ವಚಿತ್. ಇತ್ತ ಅರ್ಜುನನ ಮಕ್ಕಳು 10,000 ಜನ ಇದ್ದಾರಲ್ಲ, ಅವರು ಸೇಡಿಗೆ ಕಾದು ಕೂತರು. ಸೇಡು ಎಷ್ಟು ಕೆಟ್ಟದ್ದು. ಈ ಕೆಲವು ವರ್ಷಗಳ ಹಿಂದೆ, ಕೆಲವು ವರ್ಷ ಅಂದ್ರೆ ಏನಾಯಿತು, 20 ವರ್ಷ ಆಯ್ತೇನೋ, ಅದಕ್ಕೆ ಒಂದು ಊರಿತ್ತು ಆಂಧ್ರದ ಹತ್ತಿರ. ಅಲ್ಲಿ ಬಾಲವೃದ್ಧಾವಶೇಷಿತ ಅಷ್ಟೇ, ಅದು ಗ್ರಾಮ. ಗ್ಯಾಂಗ್ ವಾರ್ನಿಂದ ಎಲ್ಲರೂ ಪರಸ್ಪರ ಹೊಡೆದಾಡಿಕೊಂಡು, ಒಂದೋ ಬಾಲಕರಿದ್ರು ಒಂದೋ ವೃದ್ಧರಿದ್ರು, ಇಬ್ಬರೇ ಇದ್ದಿದ್ದಲ್ಲಿ. ಈಗ ಊರು ಬೆಳೆದಿರಬಹುದು, ಮತ್ತೆ ಬದಲಾವಣೆ ಆಗಿರಬಹುದು. ಈ ಹೇಳಿದ್ದು ಸೇಡಿಗೆ ಅಂತ ಕೂತ್ರೆ ಅವ್ರ ಮಗನನ್ನು ಇವನನ್ನು ಕೊಲ್ಲೋದು, ಇವ್ರ ಮಗ ಬದುಕಿ ಅವ್ರನ್ನ ಕೊಲ್ಲೋದು, ಅವ್ರ ಮಗ ಬದುಕಿ ಮತ್ತೆ ಇವನನ್ನು ಕೊಲ್ಲೋದು, ಇದು ನಡೀತಾನೇ ಇರುತ್ತೆ. ಆ ರೀತಿ ಇಲ್ಲಿ ಆಯಿತು. ಅವರು ಸೇಡಿನಿಂದ ಕೂತ್ಕೊಂಡ್ರು. ವಸ್ತುತಃ ದಿವೋದಾಸ ಇವರೆಲ್ಲರ ಕಥೆಯಲ್ಲಿ ಮಹಾಭಾರತದಲ್ಲಿ ಬರುತ್ತೆ. ಸುಮಾರು 8 ತಲೆಮಾರು 9 ತಲೆಮಾರು ಈ ರೀತಿ ನಡೀತಂತೆ. ಆವಾಗ ಅವನು ಯಾರೋ ಒಬ್ಬ ಉಳಿದುಬಿಟ್ಟು ಅವನು ಇವ್ರನ್ನ ಕೊಲ್ಲೋದು, ಇವನು ಯಾರೋ ಒಬ್ಬ ಉಳಿದುಬಿಟ್ಟು ಅವ್ರನ್ನ ಕೊಲ್ಲೋದು, ಹೀಗೆ ನಡೀತಾನೇ ಇರುತ್ತೆ ಅಂತ. ಕೊನೆಯೇ ಇಲ್ಲ ಇದಕ್ಕೆ. ಏನು 3 ಗಂಟೆ ಮುಗಿದೋಗ್ಲಿಕ್ಕೆ ಇದೇನು ಫಿಲಮ್ ಏನ್ರಿ? ತಲತಲಾಂತರದಲ್ಲಿ ನಡ್ಕೊಂಬಂದ್ಬಿಡ್ತದು. ಹೀಗೆ ಈ ಅರ್ಜುನನ ಮಕ್ಕಳಿದ್ದಾರಲ್ಲ, ಅವರು ತಂದೆಯ ನಾಶವನ್ನ
ಉತ್ಕಟವಾಗಿ ಗಮನಿಸ್ತಾ, ಸೇಡು ತೀರಿಸ್ಕೊಳ್ಳಿಕ್ಕೆ ಅಂತ ಬಯಸ್ತಾ ಅವ್ರಿಗೆ ನಿದ್ರೆಯೇ ಬರಲಿಲ್ಲ. ಏಕದಾಶ್ರಮತೋ ರಾಮೇ ಸಭ್ರಾತರಿ ವನಂಗತೆ ವೈರಂ ಸುಷಾದೈಷವ ಲಬ್ಧಚ್ಛಿದ್ರ ಉಪಾಗಮನ್. ಸುತ್ತಲೂ ಕಾಯ್ತಾ ಕೂತಿದ್ರು ಪರಶುರಾಮ ಯಾವಾಗ ಹೊರಗಡೆ ಹೋಗ್ತಾನೆ ಅಂತ. ಯಾವುದೋ ಕಾರಣಕ್ಕೆ ಪರಶುರಾಮ ಹೋದ, ನುಗ್ಗಿದ್ರು ಇವರೆಲ್ಲ. ದೃಷ್ಟ್ವಾಜ್ಞಗಾರ ಆಸೀನ ಆವೇಶಿತ ಧಿಯಂ ಮುನಿಂ ಭಗವತ್ಯುತ್ತಮ ಶ್ಲೋಕೆ ಜಘ್ನುಸ್ತೆ ಪಾಪ ನಿಶ್ಚಯ ಅಂತ ಒಳಗಡೆ ನುಗ್ಗಿದ್ರು. ಅಷ್ಟು ಹೊತ್ತಿಗೆ ಜಮದಗ್ನಿಗಳು ಅಗ್ನಿಯ ಮನೆಯಲ್ಲಿ, ಅಂದರೆ ದೇವರ ಕೋಣೆ, ಅವಾಗ ದೇವರ ಕೋಣೆ ಅಂತ ಇರಲಿಲ್ಲ, ಪ್ರತಿಮೆಯಲ್ಲಿ ಪೂಜೆ ಇರಲಿಲ್ವಲ್ಲ, ಅಗ್ನಿಯ ಮಧ್ಯದಲ್ಲೇ ಆರಾಧನೆ, ದೇವರ ಆರಾಧನೆ. ಅಗ್ನಿಯ ಮಧ್ಯದಲ್ಲಿ ದೇವರ ಆರಾಧನೆ ಮಾಡ್ತಾ ಧ್ಯಾನಸ್ಥನಾಗಿರುವ ಜಮದಗ್ನಿಯ ಕತ್ತು ಕಡಿದುಬಿಟ್ರು. ಏನು ದುರಂತ ನೋಡಿ. ಅಗ್ನಿಯ ಮಧ್ಯದಲ್ಲಿ ಯಾವ ಪರಶುರಾಮನನ್ನ ಚಿಂತನೆ ಮಾಡ್ತೇವೋ ಅಂತಹ ಪರಶುರಾಮನ ಅಪ್ಪ ಯಜ್ಞ ಮಾಡುವಾಗ ಹೋಗಿದ್ದು. ಬಹಳ ವಿಚಿತ್ರ ದೇವರ ಬಯಕೆ ಅದು. ರಾಮವೀರ್ಯ ಪರಾಭೂತ ಕತ್ತರಿಸ್ಬಿಟ್ರು. ಯಾಚ್ಯಮಾನ ಕೃಪಣಯ ರಾಮ ಮಾತ್ರಾತಿ ದಾರುಣಾ ಪ್ರಶಸ್ಯ ಶಿರ ಉತ್ಕೃತ್ಯ ಜಗ್ಮುಸ್ತೆ ಕ್ಷತ್ರಬಂಧವ. ಬೇಕಾಷ್ಟು ಬೇಡಿಕೊಂಡ್ಲು ಅವಳು, ಬೇಕಾಷ್ಟು ಬೇಡಿಕೊಂಡ್ರೂ ಕೂಡ ಕೇಳದೆ, ಅವಳು ಎಷ್ಟು ಬೇಡಿಕೊಂಡ್ಲು ರೇಣುಕೆ ಅದನ್ನು ಕೇಳದೆ ತಲೆಯನ್ನು ಕತ್ತರಿಸಿ ಹೊರಟು. ರೇಣುಕಾ ದುಃಖ ಶೋಕಾರ್ಥ ನಿಘ್ನಂತಿ ಆತ್ಮನ ರಾಮ ರಾಮೇತಿ ತಾತೇತಿ ವಿಚುಕ್ರೋಶ ಉಚ್ಚಕೈಸತಿ. ರೇಣುಕೆ ದುಃಖದಿಂದ ಕೂಡಿ ತನ್ನ ಎದೆ ಬಡಿದುಕೊಳ್ಳುತ್ತಾ ರಾಮ ರಾಮ ಮಗು ಅಂತ ಹೇಳಿ ಗಟ್ಟಿಯಾಗಿ ಕಿರುಚಿದಳು. ತಮುಪಶ್ರುತ್ಯ ದೂರಸ್ಥ ಹಾ ರಾಮೇತ್ಯರ್ಥವತ್ಸ್ವರಂ ತ್ವರಯಾ ಶ್ರಮಮಾಸಾಧ್ಯ ದದೃಶು ಪಿತರಂ ಹತಂ. ದೂರದಲ್ಲಿರುವ ಅವರಿಗೆ ಕೇಳಿಸಿತು. ಓಡಿ ಬಂದರು ರಾಮ ಮತ್ತವನ ಅಣ್ಣಂದಿರು. ನೋಡಿದ್ರು ಅಪ್ಪ ಸತ್ತು ಬಿದ್ದಿದ್ದಾನೆ. ತೇ ದುಃಖ ರೋಷಾಮರ್ಷಾರ್ಥಿ ಶೋಕ ವೇಗ ವಿಮೋಹಿತಾ ಹಾ ತಾತ ಸಾಧೋ ಧರ್ಮಿಷ್ಠ ತ್ಯಕ್ವಾಸ್ಮಾನ್ ಸ್ವರ್ಗತೋ ಭವಾನ್. ದುಃಖದಿಂದಲೂ ರೋಷದಿಂದಲೂ ಅಸಹನೆಯಿಂದಲೂ ಸಂಕಟದಿಂದಲೂ ಶೋಕದಿಂದಲೂ ಸ್ತಬ್ಧರಾದರು. ಅಯ್ಯೋ ಮಗು, ಅಯ್ಯೋ ಅಪ್ಪ, ಧರ್ಮಿಷ್ಠ, ಧರ್ಮದಲ್ಲಿ ನೆಲೆಗೊಂಡವ, ನಮ್ಮನ್ನು ಬಿಟ್ಟು ಹೊರಟೆಯ ನೀನು. ವಿಲಪ್ಯೈವಂ ಪಿತೃದೇಹಂ ನಿಧಾಯ ಭ್ರಾತೃಷು ಸ್ವಯಂ ಪ್ರಗೃಹ್ಯ ಪರಶುಂ ರಾಮ ಕ್ಷತ್ರಾಂತಾಯ ಮನೋದಧೆ. ಈ ರೀತಿ ಎಲ್ಲರೂ ದುಃಖಿಸ್ತಾ ಇರುವಾಗ ರಾಮ ಈ ದೇಹವನ್ನು ನೀವು ಇಟ್ಟುಕೊಳ್ಳಿ ಅಂದ. ಸೀದಾ ಕೊಡಲಿ ಹಿಡಿದು ಹೋದ. ಕ್ಷತ್ರಾಂತಾಯ ಮನೋದಧೆ, ಎಲ್ಲ ಕ್ಷತ್ರಿಯರನ್ನು ನಾಶ ಮಾಡಬೇಕು ಅಂತ. ಗತ್ವಾ ಮಾಹಿಷ್ಮತೀಂ ರಾಮೋ ಬ್ರಹ್ಮಜ್ಞ ವಿಹತಶ್ರಿಯಂ ತಸ್ಯಾಂಸ ಶೀರ್ಷಭೀರಾಜ್ಞಾಂ ಮಧ್ಯೆ ಚಕ್ರೇ ಮಹಾಗಿರಿಂ. ಮಾಹಿಷ್ಮತಿಗೆ ಹೋಗಿ ಅಲ್ಲಿರುವ 10,000 ಜನ ಕಾರ್ತವೀರ್ಯಾರ್ಜುನನ ಮಕ್ಕಳು ಮತ್ತೆ ಉಳಿದ ಕ್ಷತ್ರಿಯರನ್ನೆಲ್ಲ ಕತ್ತರಿಸಿ ತಲೆಗಳಿಂದಲೇ ಬೆಟ್ಟವನ್ನು ಮಾಡಿದ. ಅಂದರೆ 8 ಜನರನ್ನು ಕತ್ತರಿಸಿದ ಅಂತ. ತಲೆಗಳಿಂದ ಬೆಟ್ಟ ಮಾಡಿದ ಅಂದರೆ 1, 2 ಅಂತ ಹಿಂಗೆ ಅನಿಸಿದ ಅಂತ ಅರ್ಥ. ತದ್ರಕ್ತೇನ ನದೀಂ ಘೋರಾಂ ಅಬ್ರಹ್ಮಣ್ಯ ಭಯಾವಹಾಂ ಹೇತಂ ಕೃತ್ವಾ ಪಿತೃವಧಂ ಕ್ಷತ್ರೇ ಮಂಗಳಕಾರಿಣಿ. ಅವರ ರಕ್ತದಿಂದ ಘೋರವಾದ ನದಿಯೊಂದನ್ನು ಹರಿಸಿದ, ಅಂದರೆ 8 ಜನರನ್ನು ಕೊಂದ ಅಂತ. ಅಬ್ರಹ್ಮಣ್ಯ ಭಯಾವಹಾಂ ಹೇತುಂ ಕೃತ್ವಾ ಪಿತೃವಧಂ, ತನ್ನ ತಂದೆಯ ಸಾವನ್ನ ಕಾರಣವಾಗಿಟ್ಟುಕೊಂಡು ಅಮಂಗಲಕರರಾದ ಎಲ್ಲ ಕ್ಷತ್ರಿಯರನ್ನ ನಾಶ ಮಾಡುತ್ತೇನೆ ಅಂತ ಹೊರಟ. ತ್ರಿಸಪ್ತ ಕೃತ್ವ ಪೃಥಿವೀಂ ಕೃತ್ವಾನಿ ಕ್ಷತ್ರಿಯಾಂ ಪ್ರಭು ಸಮಂತ ಪಂಚಕೆ ಚಕ್ರೆ ಶೋಣಿತೋದಾನ್ ಹರದಾನ್ ನವ. 21 ಬಾರಿ ಭೂಮಿಯನ್ನು ತಿರುಗಿ ದುಷ್ಟ ಕ್ಷತ್ರಿಯರನ್ನೆಲ್ಲ ವರೆಸಿ ಸಮಂತ ಪಂಚಕ ಕ್ಷೇತ್ರದಲ್ಲಿ ನದಿಯನ್ನು ಮಾಡಿದ. ಅದು ರಕ್ತದ ನದಿ ಅಂತಲೇ ಹೆಸರಾಯಿತು. ಅಂದರೆ ರಕ್ತ ನಿಮಿತ್ತವಾದ ನದಿ ಅಂತ. ರಕ್ತದಿಂದ ನದಿ ಅಲ್ಲ, ರಕ್ತ ನಿಮಿತ್ತವಾದ ನದಿ ಅಂತ. ಪಿತುಕ್ಕಾಯೇನ ಸಂಧಾಯ ಶಿರ ಆದಾಯ ಬರ್ಹಿಚಿ ಸರ್ವದೇವಮಯಂ ದೇವಂ ಆತ್ಮಾನಮಯ ಜನ್ಮಖೈಹಿ. ಆಮೇಲೆ ಅವನು ಹೇಳಿದ್ದ, ನಾನು ಬರೋ ತನಕ ಏನು ಮಾಡಬಾರದು ಅಂತ, ಸಂಸ್ಕಾರವನ್ನು ಮಾಡಬಾರದು ಅಂತ. ತಂದೆಯ ಮುಂಡಕ್ಕೆ ರುಂಡವನ್ನು ಜೋಡಿಸಿದ. ಆಮೇಲೆ
ಯಾಗವನ್ನು ಮಾಡಿ ದದೌ ಪ್ರಾಚೀನ್ ದಿಶಂ ಹೋತ್ರೆ, ಋಗ್ವೇದದ ಪುರೋಹಿತನಿಗೆ ಪೂರ್ವ ದಿಕ್ಕನ್ನಿತ್ತ, ಬ್ರಹ್ಮಣೇ ದಕ್ಷಿಣಾಂ ದಿಶಂ, ಅಥರ್ವವೇದದ ಪುರೋಹಿತನಿಗೆ ದಕ್ಷಿಣ ದಿಕ್ಕನ್ನಿತ್ತ, ಅಧ್ವರ್ಯವೇ ಪ್ರತೀಚೀಂ, ಪಶ್ಚಿಮ ದಿಕ್ಕನ್ನ ಯಜುರ್ವೇದದ ಪುರೋಹಿತನಿಗೆ ಇತ್ತ, ಉದ್ಗಾತ್ರೇ ಚ ಉತ್ತರಾಂ ದಿಶಂ, ಉದ್ಗಾತ್ರುವಿಗೆ ಉತ್ತರ ದಿಕ್ಕನ್ನು ಕೊಟ್ಟ, ಅನ್ಯೇಭ್ಯೋ ವಾಂತರ ದಿಶಃ ಕಶ್ಯಪಾಯ ಚ ಮಧ್ಯತಃ ಆರ್ಯಾವರ್ತಮುಪದ್ರಷ್ಟ್ರೇ ಸದಸ್ಯೇಭ್ಯಸ್ತತಃ ಪರಂ, ಉಳಿದವರಿಗೆ ಮೂಲೆ ದಿಕ್ಕುಗಳ ಭೂಮಿಯನ್ನು ಇತ್ತು, ಕಶ್ಯಪರಿಗೆ ಮಧ್ಯಮವನ್ನು, ಅದಕ್ಕೆ ಕಾಶ್ಯಪಿ ಅಂತ, ಮಧ್ಯಮ ದೇಶವನ್ನು ಇತ್ತು, ಅದಕ್ಕೆ ಭೂಮಿಯನ್ನು ಕಾಶ್ಯಪಿ ಅಂತ ಕರೀತಾರೆ. ಗೊತ್ತಾಯ್ತಾ? ಆರ್ಯಾವರ್ತಂ, ಆಮೇಲೆ ಯಾರು ಉಳಿದವರು ಸದಸ್ಯರು ಯಾರಿದ್ದಾರೆ ಅವರಿಗೆ ಆರ್ಯಾವರ್ತವನ್ನಿತ್ತ. ಆರ್ಯಾವರ್ತ ಅಂತಂದರೆ ನಟ್ಟ ನಡುವಣ ಭಾಗ, ವಿಂಧ್ಯ ಪರ್ವತ ಮತ್ತು ಹಿಮಾಲಯದ ನಟ್ಟ ನಡುವಣ ಭಾಗವನ್ನು ಆರ್ಯಾವರ್ತ ಅಂತ ಕರೀತಾರೆ. ಅದನ್ನು ಕೊಟ್ಟ. ತತಶ್ಚ ಅವಭೃತ ಸ್ನಾನ ವಿಧೂತಾಶೇಷ ಕಿಲ್ಬಿಷಃ ಸರಸ್ವತ್ಯಾಂ ಬ್ರಹ್ಮನದ್ಯಾಂ ರೇಜೆ ವ್ಯಭ್ರ ಇವಾಂಶುವಾನ್, ಆಮೇಲೆ ಅವಭೃತ ಸ್ನಾನ ಮಾಡಿ ಎಲ್ಲ ಪಾಪವನ್ನು ಕಳೆದುಕೊಂಡು ಬ್ರಹ್ಮನದಿಯಾದ ಸರಸ್ವತಿಯಲ್ಲಿ ಕಂಗೊಳಿಸಿದ. ಹೇಗೆ? ವ್ಯಭ್ರ ಇವಾಂಶುಮಾನ್, ಮೋಡ ಸರಿದ ಸೂರ್ಯನ ಹಾಗೆ. ಸ್ವದೇಹಂ ಜಮದಗ್ನಿಸ್ತು ಲಬ್ಧ್ವಾ ಸಂಜ್ಞಾನ ಲಕ್ಷಣಂ ಋಷೀಣಾಂ ಮಂಡಲೇ ಸೋಭೂತ್ ಸಪ್ತಮೋ ರಾಮಪೂಜಿತ. ಜಮದಗ್ನಿ ತನ್ನ ದೇಹವನ್ನು ಮರಳಿ ಪಡೆದ, ಸಪ್ತರ್ಷಿಗಳಲ್ಲಿ ಒಬ್ಬನಾದ. ಜಾಮದಗ್ನೋಪಿ ಭಗವಾನ್ ರಾಮ ಕಮಲಲೋಚನ ಆಗಾಮಿನ್ಯಂತರೇ ರಾಜನ್ ವರ್ತಯಿಷ್ಯತಿ ವೈಬೃಹತ್. ಇತ್ತ ಪರಶುರಾಮನೂ ಕೂಡ ಮುಂದಿನ ಮನ್ವಂತರದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬನಾಗ್ತಾನೆ. ಆಸ್ತೆ ಅದ್ಯಾಪಿ ಮಹೇಂದ್ರಾದ್ರೌ ನ್ಯಸ್ತದಂಡ ಪ್ರಶಾಂತಧೀಹಿ ಉಪಗೀಯಮಾನ ಚರಿತಃ ಸಿದ್ಧಗಂಧರ್ವ ಚಾರಣೈ. ಇವತ್ತಿಗೂ ಕೂಡ ಮಹೇಂದ್ರ ಪರ್ವತದಲ್ಲಿ ಎಲ್ಲ ಸಿದ್ಧಗಂಧರ್ವರಿಂದ ಕೊಂಡಾಡಲ್ಪಡುವವನಾಗಿ ಆನಂದದಿಂದ ಇದ್ದಾನೆ. ಏವಂ ಭೃಗುಷು ವಿಶ್ವಾತ್ಮ ಭಗವಾನ್ ಹರಿರೀಶ್ವರ ಅವತೀರ್ಯ ಪರಂಭಾರಂ ಭುವೋಹನ್ ಬಹುಶೋ ನೃಪಾನ್. ಈ ರೀತಿ ಭೃಗುವಂಶದಲ್ಲಿ ಅವತರಿಸಿ ಭೂಮಿಯ ಭಾರವನ್ನು ಇಳುಹಿ ಕಂಗೊಳಿಸಿದ. ಇಷ್ಟು ಪರಶುರಾಮನ ಕಥೆ. ಆಚಾರ್ಯರು ಬೇರೆ ಪುರಾಣಗಳಲ್ಲಿ ಹೇಳಿದ ಮತ್ತೆ ಮಹಾಭಾರತದಲ್ಲಿ ಹೇಳಿದ ಎಲ್ಲ ಸಂಗತಿಯನ್ನ ಇಲ್ಲಿ ತೆಗೆದುಕೊಂಡು ಇಲ್ಲೇ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಬೇರೆ ಪುರಾಣಗಳಲ್ಲೆಲ್ಲ ಹೇಗಿದೆ ಅಂತಂದ್ರೆ, ಪಿತೃದೇವತೆಗಳು ಬಂದು ರಾಮನಿಗೆ ಹೇಳಿದರು, ನಿನಗೆ ಕ್ಷತ್ರಿಯರನ್ನು ಕೊಂದದ್ರಿಂದ ಪಾಪ ಬಂದಿದೆ, ಅದರಿಂದಾಗಿ ಯಜ್ಞ ಮಾಡಬೇಕು, ಯಜ್ಞದಿಂದ ಪ್ರಾಯಶ್ಚಿತ್ತವನ್ನು ಹೊಂದಿ ನೀನು ಪಾಪ ಮುಕ್ತನಾಗ್ತೀಯ ಅಂತ. ಅದರಂತೆ ಅವನೇನು ಮಾಡಿದ, ತೀರ್ಥ ನಿರ್ಮಾಣವನ್ನು ಮಾಡಿ ಪಾಪ ಮುಕ್ತನಾದ ಅಂತ ಹೇಳಿ ಬೇರೆ ಬೇರೆ ಪುರಾಣಗಳಲ್ಲಿ ಬರುತ್ತೆ. ಅದನ್ನೆಲ್ಲವನ್ನೂ ಆಚಾರ್ಯರು ಇಲ್ಲಿ ನಿರ್ಣಯ ಮಾಡ್ತಾ ಇದ್ದಾರೆ. ಅಪಾಪಮಪಿ ದೇವೇಶಂ ಪಿತರಃ ಸನ್ಯವಾರಯನ್ ಅಜಾನಂತೋಥ ಮಾಹಾತ್ಮ್ಯಂ ಮೋಹಿತಾಸ್ತಸ್ಯ ಮಾಯೆಯ. ದೇವರಿಗೆ ಪಾಪ ಎಲ್ಲಿ? ದೇವರಿಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಆದರೂ ಕೂಡ ಅವನನ್ನು ತಡೆದ್ರು, ಪ್ರಾಯಶ್ಚಿತ್ತವನ್ನು ಹೇಳಿದ್ರು. ಅವರಿಗೂ ಕೂಡ ಮೋಹ ಬಂದಿತ್ತು, ಆದ್ದರಿಂದಾಗಿ ಅಂತಾರೆ. ಸಾಮಾನ್ಯವಾಗಿ ಏನಾಗತ್ತೆ, ಅವರಿಗೂ ಮೋಹ ಇಲ್ಲದೆ ಜನರಿಗಾಗಿ ಈ ತರಹ ಹೇಳೋದಿದೆ. ಆದರೆ ಪರಶುರಾಮನಿಗೆ ಹಾಗೆ ಹೇಳಬೇಕಾದ್ರೆ ಅವ್ರಿಗೆ ಮೋಹ ಬಂದ್ಬಿಟ್ಟಿತ್ತಂತೆ. ಯಾರಿಗೆ? ಪಿತೃದೇವತೆಗಳಿಗೆ. ಪಿತೃದೇವತೆಗಳೂ ಮೋಹಗೊಂಡರು. ಯಾರಿಂದ? ಪರಶುರಾಮನ ಮಾಯೆಯಿಂದ. ಅದರಿಂದಾಗಿ ಚಕ್ರೇ ಚಾಪಚಿತಿಂ ವಧ ಮಾಡಿದಾಗ ಅಪಚಿತಿಂ ಪ್ರಾಯಶ್ಚಿತ್ತವನ್ನು ಚಕ್ರೇ ಮಾಡಿದ. ಪುಣ್ಯ ಪಾಪಾದಿ ನಿರ್ಮಾತು ಕುತ ಪಾಪಾದಿ ಸಂಗತಿ ಇತಿ ಚ. ಅವರು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಅನುಗುಣವಾಗಿ ಅವರ ಮನಸ್ಸಿನ ಕೆಡುಕು ಮತ್ತು ಒಳಿತುಗಳನ್ನು ಉದ್ಬೋಧಿಸುವ ದೇವರಿಗೆ ಪಾಪ ಎಲ್ಲಿಂದ ಬರಬೇಕು? ಇದು ಪುಣ್ಯ ಇದು ಪಾಪ ಅಂತ ವ್ಯವಸ್ಥೆ ಮಾಡಿದವನಿಗೆ ಪುಣ್ಯ ಪಾಪ ಬರುತ್ತೆ? ಇಲ್ಲ. ಅದರಿಂದ ಇದು ಮೋಹಕ್ಕಾಗಿ ಅಂತ ತಿಳ್ಕೊಳ್ಬೇಕು.
ಇಷ್ಟು ನಾವು ಪರಶುರಾಮನ ಚರಿತ್ರೆಯನ್ನು ನವಮಸ್ಕಂಧದಲ್ಲಿ ಗ್ರಹಿಸುವಂಥದ್ದು. ಇನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಉಂಟು, ಅದನ್ನು ನೋಡೋಣ. ಅದನ್ನು ಆಯಾ ಸಂದರ್ಭದಲ್ಲಿ ನೋಡೋಣ. ಅಂದಹಾಗೆ ಒಂದು ವಿಚಾರ ಹೇಳಬೇಕು ನಿಮಗೆ. ನಾನು ಇದು ಮುಗಿದ ಮೇಲೆ, ನವಮಸ್ಕಂಧ ಮುಗಿದ ಮೇಲೆ ಮಹಾಭಾರತ ಶುರು ಮಾಡ್ತೀನಿ ಹಿಂದೆ. ಅದಕ್ಕೆ ಕೆಲವರು ಹೇಳಿದ್ರು ಇಲ್ಲ ನಾವು ಮೊದಲಿಂದ ಕೇಳಲಿಲ್ಲ ಅಂತ. ನನಗೆ ಮೊದಲಿಂದ ಮಾಡಬೇಕು ಅಂತಂದರೆ ಮತ್ತೆ 2-3 ವರ್ಷ ತೆಗೆದುಕೊಳ್ಳುತ್ತೆ. ಇಲ್ಲಿ ತನಕ ಕೇಳ್ತಾ ಇದ್ದವರಿಗೆ ಬೇಸರ ಆಗತ್ತೆ, ಮತ್ತು ಅದೇ ಬರ್ತಾ ಇದೆ ಅಂತ. ಅದರಿಂದಾಗಿ ನಾನು ತಾತ್ಪರ್ಯ ನಿರ್ಣಯವನ್ನು ಈ ತನಕ ಆದ ಕಥೆಯೊಂದಿಗೆ ಹೇಳಿ ಮತ್ತೆ ಅದನ್ನು ಮುಂದುವರಿಸ್ತೇನೆ. ಅದೊಂದು ಸುಮಾರು ಏನಿಲ್ಲ ಅಂತಂದ್ರೆ ಒಂದು 12 ದಿವಸ ಆಗುತ್ತೆ. ಆಮೇಲೆ ಮತ್ತೆ ಮಹಾಭಾರತದ ಉದ್ಯೋಗ ಪರ್ವದ ಇವಾಗಿನ ಭಾಗವನ್ನು ಮಾಡಿಕೊಂಡು ಹೋಗ್ತೇನೆ. ಹಿಂದಿನವರಿಗೆ ಕಥೆಯೂ ಸಿಗತ್ತೆ. ಇವತ್ತು ಕೇಳ್ತಾ ಇದ್ದವ್ರಿಗೆ 12 ದಿವಸ ಅಲ್ವಾ, ಮತ್ತೆ ನಾವು ಇವತ್ತಿನ ಪಾಠಕ್ಕೆ ಬರ್ತೇವೆ ಅಂತನೂ ಆಗುತ್ತೆ, ಉದ್ಯೋಗ ಪರ್ವದ ಪಾಠಕ್ಕೆ ಬರ್ತೇವೆ ಅಂತನೂ ಆಗುತ್ತೆ. ಆಚಾರ್ಯರ ತಾತ್ಪರ್ಯ ನಿರ್ಣಯವನ್ನು ಇನ್ನೊಮ್ಮೆ ಅನುಸಂಧಾನ ಮಾಡಿದ ಹಾಗೂ ಆಗತ್ತೆ. ಅದರಿಂದಾಗಿ ಇದು ನವಮಸ್ಕಂಧ ಮುಗಿದ ಮೇಲೆ ಮಹಾಭಾರತ ತಾತ್ಪರ್ಯ ನಿರ್ಣಯ 10ನೇ ಅಧ್ಯಾಯದಿಂದ ಶುರು ಮಾಡಿಕೊಂಡು 24ನೇ ಅಧ್ಯಾಯದವರೆಗೆ, ಅಂದರೆ 14 ಅಧ್ಯಾಯಗಳು ಅಷ್ಟನ್ನು ಹೇಳಿ, ಇಲ್ಲಿ ಏನೇನು ಬರುತ್ತೆ ಅಂತ ಹೇಳಿ ಪ್ರಮುಖವಾಗಿ ಸಾರಾಂಶವನ್ನು ಹೇಳಿ ಮತ್ತೆ ಬಂದ್ಬಿಡ್ತೇನೆ. 12 ದಿವಸ. ಈಗ ಮಹಾಭಾರತವನ್ನು ಯಾರು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಒಂದು ಸ್ವಲ್ಪ ನನಗಾಗಿ ಸಹಿಸಿ ಅಂತ. ಆಮೇಲೆ ಮತ್ತೆ ಅದು ಜೋಡಣೆ ಆಗಿಬಿಡುತ್ತೆ. ಹೊಸ ವಿಷಯ ಬಂದರೂ ಬರಬಹುದು, ದೇವರ ಇಚ್ಛೆ. ತಥಾಚ ಏನಾಯಿತು, ಪರಶುರಾಮನ ಕಥೆ ಆಯಿತು. ಅದು ಗಾಧಿಯ ಮಗಳು ಸತ್ಯವತಿ, ಸತ್ಯವತಿಯಲ್ಲಿ ಹುಟ್ಟಿದ ಪರಶುರಾಮ. ಇನ್ನು ಗಾಧಿಯ ಕಥೆ ಅಲ್ಲಿಂದ ಮುಂದುವರಿಬೇಕು. ಗಾಧೇರಭೂನ್ ಮಹಾತೇಜಾಹ ಸಮಿದ್ಧ ಇವ ಪಾವಕಃ ತಪಸಾ ಕ್ಷಾತ್ರ ಮುತ್ಸೃಜ್ಯ ಯೋಲೇಭೆ ಬ್ರಹ್ಮವರ್ಚಸಂ. ಗಾಧಿಯ ಮಗ ಸಮಿದ್ಧೈವ ಪಾವಕಃ, ಉರಿದುರಿಯುವ ಬೆಂಕಿಯ ಹಾಗೆ ಇದ್ದವ, ತನ್ನ ತಪಸ್ಸಿನ ಬಲದಿಂದ ಕ್ಷಾತ್ರ ಮುತ್ಸೃಜ್ಯ, ಕ್ಷತ್ರ ಸ್ವಭಾವಂ ತೊರೆದು ಬ್ರಾಹ್ಮಣನಾದ. ವಿಶ್ವಾಮಿತ್ರಸ್ಯ ಚೈವಾಶನ್ ಪುತ್ರ ಏಕಶತಂ ನೃಪ ಮಧ್ಯಮಸ್ತು ಮಧುಚ್ಛಂದ ಮಾಧುಚ್ಛಂದತ ಏವತೆ. ವಿಶ್ವಾಮಿತ್ರನಿಗೆ 101 ಜನ ಮಕ್ಕಳಿದ್ದರು. ಆ 101 ಜನ ಮಕ್ಕಳಲ್ಲಿ ಪ್ರಧಾನನಾದವ ಮಧುಚ್ಛಂದಸ್. ಅಂದರೆ ಅವನು ಮೊದಲನೇ ಅವನಲ್ಲ, ಆದರೆ ಪ್ರಧಾನ, ಗುಣಗಳಿಂದ ಹಿರಿಯ. ಆ ಮಧುಚ್ಛಂದಸ್ಸು ಶತರ್ಚಿ, ಋಗ್ವೇದದಲ್ಲಿ 100 ಋಕ್ಕುಗಳನ್ನು ಕಂಡಿದ್ದಾನೆ. ಪುತ್ರಂ ಕೃತ್ವಾ ಶುನಶ್ಚೇಪಂ ದೇವರಾತಂಚ ಭಾರ್ಗವಂ ಆಜೀಗರ್ತಂ ಸುತಾನಾಹ ಜ್ಯೇಷ್ಠಯೇಚ ಪ್ರಕಲ್ಪ್ಯತಾಂ. ಅವನೇನು ಮಾಡಿದ, ವಿಶ್ವಾಮಿತ್ರ ಮಕ್ಕಳಿಗೆ ಇಷ್ಟವಾಗದ ಒಂದು ಕೆಲಸವನ್ನು ಮಾಡಿದ. ಈ ಶುನಶ್ಚೇಪ ದೇವರಾತಂಚ ಭಾರ್ಗವಂ, ಭೃಗು ಗೋತ್ರದಲ್ಲಿ ಬಂದಿದ್ದಾನೆ. ದೇವರಾತ ಅಂತ ಒಬ್ಬ ಅವನನ್ನು ಇವರನ್ನು ತೆಗೆದುಕೊಂಡು ಇವರನ್ನು ಮಕ್ಕಳಾಗಿ ಸ್ವೀಕರಿಸಿ ಶುನಶ್ಚೇಪನನ್ನು ವಿಶೇಷ ಪ್ರೀತಿಯಿಂದ ಮಕ್ಕಳ ಮುಂದೆ ಇಟ್ಟು ಇವರನ್ನು ಅಣ್ಣನಾಗಿ ಸ್ವೀಕಾರ ಮಾಡಬೇಕು ಅಂತಂದ. 101 ಜನ ಮಕ್ಕಳು, 101 ಜನ ಮಕ್ಕಳಲ್ಲದೆ ಇವರನ್ನೆಲ್ಲ ಸ್ವೀಕರಿಸಿ, ಇವರೆಲ್ಲ ಬೇರೆ ಬೇರೆ ವಸ್ತುತಃ, ದೇವರಾತ ಬೇರೆ, ಅಜೀಗರ್ತ ಬೇರೆ, ಇವರೆಲ್ಲರನ್ನ ಶುನಶ್ಚೇಪ, ದೇವರಾತ, ಅಜೀಗರ್ತ. ಕೆಲವರು ನಮಗೆ ಕೆಲವೊಂದು ಪುರಾಣ ನೋಡಿದ್ರೆ ಹೀಗನ್ಸತ್ತೆ, ಕೆಲವರು ಏನು ಹೇಳ್ತಾರೆ ಅಷ್ಟು ಶುನಶ್ಚೇಪನಿಗೆ ವಿಶೇಷಣ ಅಂತ. ಯಾಕೆಂದರೆ ದೇವತೆಗಳು ಜಗತ್ತಿಗೆ ಕೊಟ್ಟ ಕಾಣಿಕೆ ದೇವರಾತ, ಅದರಿಂದಾಗಿ ದೇವರಾತ ಇವನು ಭೃಗು ಗೋತ್ರದಲ್ಲಿ ಬಂದಿದ್ದಾನೆ. ಅವರಪ್ಪನಿಗೆ ಅಜೀಗರ್ತ ಅಂತ ಹೆಸರಿತ್ತು, ಹೀಗಾಗಿ ಅಜೀಗರ್ತ ಅಂತ. ಎರಡೂ ತರಹದ ವ್ಯಾಖ್ಯಾನಕ್ಕೆ ಅವಕಾಶ ಇದೆ. 3 ಜನ ಅಂತನೂ ಒಬ್ಬರೇ ಅಂತನೂ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಇರಲಿ, ಅದರಲ್ಲಿ ತತ್ವವನ್ನು ಮುಂದೆ ನೋಡೋಣ. ಈ ಶುನಶ್ಚೇಪನನ್ನು
ಬಂತು ಇತ್ಯಾದಿಗಳೆಲ್ಲವನ್ನು ಕೂಡ ನಾವು ನಾಳೆ ನೋಡಲಿದ್ದೇವೆ. ಅದೇ ಹೇಳಿದ್ನಲ್ಲ, ಇವನು ಒಬ್ಬನು ಅಂತನೂ ವ್ಯಾಖ್ಯಾನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ, ಬಹಳ ಜನ ಅಂತನೂ ಅವಕಾಶ ಇದೆ. ಯಾಕೆಂದರೆ ಬೇರೆ ಬೇರೆ ಪುರಾಣಗಳಲ್ಲಿ ಬಂದ ಕಥೆಗಳನ್ನು ನೋಡಿದಾಗ. ಆದರೆ ಭಾಗವತವನ್ನು ನೋಡಿದರೆ ಇವನು ಒಬ್ಬನೇ ಅಂತ. ಯಾಕೆಂದರೆ ದೇವತೆಗಳಿಂದ ಕೊಡಲ್ಪಟ್ಟವ ದೇವರಾತ ಅಂತ, ಅವರಪ್ಪನಿಗೆ ಅಜೀಗರ್ತ ಅಂತ ಹೆಸರಿತ್ತು, ಹೀಗಾಗಿ ಅಜೀಗರ್ತ ಅಂತ. ಇರಲಿ, ಭಾಗವತವನ್ನೇ ಇವತ್ತು ನಾವು ನೋಡೋಣ. ಅಂದರೆ ಭಾಗವತದ ರೀತಿಯಲ್ಲಿಯೇ ಒಬ್ಬನೇ ಅಂತ ತೀರ್ಮಾನ ಮಾಡೋಣ. ಶುನಶ್ಶೇಪ ಏನು ಇವನು ಅಂತನ್ನುವ ಕಥೆಯನ್ನು ನಾವು ಮುಂದೆ ನೋಡುತ್ತೇವೆ. ನಾಳೆ ಅದನ್ನು ನೋಡೋಣ ಅಂತ ಹೇಳ್ತಾ, ನಾಳೆ ಪ್ರಾಯ ಇವ್ರ ಕಥೆ ಎಲ್ಲ ಬರುತ್ತೆ, ಯಯಾತಿ ಅವರ ಕಥೆ ಎಲ್ಲ ಬರುತ್ತೆ, ಮುಂದೆ ಬರೆಸೋಣ. ಕೃಷ್ಣಾರ್ಪಣಮಸ್ತು. ಪ್ರಾಯ ಇವತ್ತು ವಿರಾಟ ಪರ್ವ ಮುಗಿಯುತ್ತೋ ಏನೋ, ಇವತ್ತು ತಪ್ಪಿದ್ರೆ ನಾಳೆ. ಅದು ಹೇಗಾಗತ್ತೆ ನೋಡೋಣ.